ಎಲ್ಲರಿಗೂ ನಮಸ್ಕಾರ. ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಭಾರತದ ಕರಾವಳಿ ಮತ್ತು ಕರ್ನಾಟಕದ ಕರಾವಳಿ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಭಾರತದ ಕರಾವಳಿ ತೀರದ ಉದ್ದವೆಷ್ಟು, ಅದೇ ರೀತಿಯಾಗಿ ಕರ್ನಾಟಕದ ಕರಾವಳಿ ತೀರದ ಉದ್ದವೆಷ್ಟು, ಭಾರತ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯಗಳ ಸಂಖ್ಯೆ ಎಷ್ಟು, ಕರ್ನಾಟಕದ ಕರಾವಳಿ ತೀರ ಹೊಂದಿರುವಂಥ ಜಿಲ್ಲೆಗಳ ಸಂಖ್ಯೆ ಎಷ್ಟು, ಇನ್ನು ಕರಾವಳಿ ತೀರವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ವಿವಿಧ ಹೆಸರಿನಿಂದ ಕರೀತಾರೋ ಆ ಹೆಸರುಗಳು ಯಾವುವು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಭಾರತದ ಕರಾವಳಿ. ಭಾರತದ ಕರಾವಳಿ ತೀರದ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ 6100 ಕಿಲೋಮೀಟರ್. ಭಾರತ ಕರಾವಳಿ ತೀರದ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ 6100 ಕಿಲೋಮೀಟರ್. ದ್ವೀಪಗಳನ್ನು ಹೊರತುಪಡಿಸಿದರೆ 6100 ಕಿಲೋಮೀಟರ್. ದ್ವೀಪಗಳನ್ನು ಸೇರಿಸಿದರೆ 7516.5 ಕಿಲೋಮೀಟರ್. ದ್ವೀಪಗಳನ್ನು ಸೇರಿಸಿದರೆ 7516.5 ಕಿಲೋಮೀಟರ್. ದ್ವೀಪಗಳನ್ನು ಹೊರತುಪಡಿಸಿದರೆ 6100 ಕಿಲೋಮೀಟರ್. ಭಾರತದ ಒಟ್ಟು ಕರಾವಳಿ ತೀರದ ಉದ್ದ ಎಷ್ಟಪ್ಪ ಅಂದ್ರೆ 6100 ಕಿಲೋಮೀಟರ್. ದ್ವೀಪಗಳನ್ನು ಸೇರಿಸಿದ್ರೆ 7516.5 ಕಿಲೋಮೀಟರ್. ದ್ವೀಪಗಳನ್ನು ಹೊರತುಪಡಿಸಿದ್ರೆ 6100 ಕಿಲೋಮೀಟರ್. ಇನ್ನು ಭಾರತದ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 9 ರಾಜ್ಯಗಳು ಏನಾಗಪ್ಪ ಅಂದ್ರೆ ಕರಾವಳಿ ತೀರವನ್ನು ಹೊಂದ್ಯಾವ ಭಾರತದೊಳಗೆ. ಅವು ಯಾವ ಅಂತೇಳಿ ಮ್ಯಾಪಲ್ಲಿ ನೋಡೋಣ. ಮೊದಲನೇದಾಗಿ ಭಾರತದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ, ಪೂರ್ವಕ್ಕೆ ಬಂಗಾಳ ಕೊಲ್ಲಿಯಿದೆ. ಭಾರತದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿಯನ್ನು ನಾವು ಕಾಣ್ತೇವೆ. ಇನ್ನು ಭಾರತದ ಕರಾವಳಿ ತೀರ ಹೊಂದಿರುವಂಥ ರಾಜ್ಯಗಳ ಸಂಖ್ಯೆ 9. ಅವು ಯಾವಪ್ಪ ಅಂದ್ರೆ 1 ಗುಜರಾತ್, ನೆಕ್ಸ್ಟ್ ಮಹಾರಾಷ್ಟ್ರ, ನೆಕ್ಸ್ಟ್ ಗೋವಾ, ನೆಕ್ಸ್ಟ್ ಕರ್ನಾಟಕ, ನೆಕ್ಸ್ಟ್ ಕೇರಳ, ನೆಕ್ಸ್ಟ್ ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ, ವೆಸ್ಟ್ ಬೆಂಗಾಲ್. ಭಾರತದ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯಗಳ ಸಂಖ್ಯೆ 9. ಅವು ಯಾವಪ್ಪ ಅಂದ್ರೆ 1 ಗುಜರಾತ್, 2 ಮಹಾರಾಷ್ಟ್ರ, 3 ಗೋವಾ, 4 ಕರ್ನಾಟಕ, 5 ಕೇರಳ, 6 ತಮಿಳುನಾಡು, 7 ಆಂಧ್ರ ಪ್ರದೇಶ್, 8 ಒಡಿಶಾ, 9 ವೆಸ್ಟ್ ಬೆಂಗಾಲ್. ಸರಿನಾ? ಈ ಥರನಾದಂಥ 9 ರಾಜ್ಯಗಳು ಭಾರತದೊಳಗೆ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯಗಳಂತ ಕರಿತೇವೆ ನಾವು. ಇನ್ನು ಪೂರ್ವದಲ್ಲಿರುವಂಥ ಪೂರ್ವ ದಿಕ್ಕಿನಲ್ಲಿ ಕಂಡುಬರುವಂಥ ಕರಾವಳಿ ತೀರವನ್ನು ಪೂರ್ವ ಕರಾವಳಿ ಅಂತಾರೆ. ಪಶ್ಚಿಮ ದಿಕ್ಕಿನಲ್ಲಿ ಕಂಡುಬರುವಂಥ ಕರಾವಳಿ ತೀರವನ್ನು ಪಶ್ಚಿಮ ಕರಾವಳಿ ತೀರ ಅಂತಾರೆ. ಇನ್ನು ಪಶ್ಚಿಮ ತೀರದಲ್ಲಿ ಕಂಡುಬರುವಂಥ ಕರಾವಳಿ ರಾಜ್ಯಗಳು ಯಾವಪ್ಪ ಅಂದ್ರೆ 1 ಗುಜರಾತ್, 2 ಮಹಾರಾಷ್ಟ್ರ, 3 ಗೋವಾ, 4 ಕೇರಳ, 5 ಕರ್ನಾಟಕ. ಗುಜರಾತ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಇಷ್ಟು ರಾಜ್ಯಗಳು ಪಶ್ಚಿಮ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯಗಳು. ಇನ್ನು ಪೂರ್ವ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯಗಳು ಯಾವಪ್ಪ ಅಂದ್ರೆ ತಮಿಳುನಾಡು, ಆಂಧ್ರ, ಒಡಿಶಾ, ವೆಸ್ಟ್ ಬೆಂಗಾಲ್, ಒಡಿಶಾ, ಆಂಧ್ರ, ತಮಿಳುನಾಡು. ಇವು ಪೂರ್ವ ಕರಾವಳಿ ತೀರ ಹೊಂದಿರುವಂಥ ರಾಜ್ಯಗಳು. ಪೂರ್ವ ದಿಕ್ಕಿನಲ್ಲಿರುವ ಕರಾವಳಿ ತೀರವನ್ನು ಪೂರ್ವ ಕರಾವಳಿ, ಪಶ್ಚಿಮ ದಿಕ್ಕಿನಲ್ಲಿರುವ ಕರಾವಳಿ ಪಶ್ಚಿಮ ಕರಾವಳಿ ಅಂತ ಕರೀತಾರೆ. ನೆಕ್ಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯ ಯಾವಪ್ಪ ಅಂದ್ರೆ ಗುಜರಾತ್ ಅತಿ ಹೆಚ್ಚು ಕರಾವಳಿ ತೀರ ಹೊಂದೈತಿ. ಎಷ್ಟಪ್ಪ ಅಂದ್ರೆ 1600 ಕಿಲೋಮೀಟರ್. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯ ಯಾವಪ್ಪ ಅಂದ್ರೆ ಗುಜರಾತ್. ಭಾರತದಲ್ಲಿ ಕಡಿಮೆ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯ ಯಾವಪ್ಪ ಅಂದ್ರೆ ಗೋವಾ. ಎಷ್ಟು ಕಿಲೋಮೀಟರ್ ಹೊಂದೈತಪ್ಪ ಅಂದ್ರೆ 100 ಕಿಲೋಮೀಟರ್. ಹೊಂದೈತಿ. ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯ ಯಾವಪ್ಪ ಅಂದ್ರೆ ಗುಜರಾತ್. ಎಷ್ಟಂದ್ರೆ 1600 ಕಿಲೋಮೀಟರ್. ಭಾರತದಲ್ಲಿ ಅತ್ಯಂತ ಕಡಿಮೆ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯ ಯಾವಪ್ಪ ಅಂದ್ರೆ ಗೋವಾ. ಎಷ್ಟಪ್ಪ ಅಂದ್ರೆ 100 ಕಿಲೋಮೀಟರ್. ಇನ್ನು
ಕರ್ನಾಟಕದ ಕರಾವಳಿ ತೀರದ ಉದ್ದ ಎಷ್ಟಪ್ಪ ಅಂದ್ರೆ ಅದು ಕರ್ನಾಟಕ ಕರಾವಳಿ ತೀರದ ಉದ್ದ ಎಷ್ಟಪ್ಪ ಅಂದ್ರೆ 320 ಕಿಲೋಮೀಟ್ರ್. ಭಾರತದಲ್ಲಿ ಕರ್ನಾಟಕ ಕರಾವಳಿ ತೀರದ ಉದ್ದ ಎಷ್ಟಪ್ಪ ಅಂದ್ರೆ 320 ಕಿಲೋಮೀಟ್ರ್. ಭಾರತದಲ್ಲಿ ಅತಿ ಹೆಚ್ಚು ಉದ್ದವಾದ ಕರಾವಳಿ ತೀರ ಹೊಂದಿರುವ ರಾಜ್ಯ ಗುಜರಾತ್ 1600 ಕಿಲೋಮೀಟ್ರ್. ಕಡಿಮೆ ಕರಾವಳಿ ತೀರ ಹೊಂದಿರುವಂಥ ರಾಜ್ಯ ಗೋವಾ 100 ಕಿಲೋಮೀಟ್ರ್. ಕರ್ನಾಟಕದ ಒಟ್ಟು ಕರಾವಳಿ ತೀರದ ಉದ್ದ ಎಷ್ಟಪ್ಪ ಅಂದ್ರೆ 320 ಕಿಲೋಮೀಟ್ರ್. ಇಷ್ಟೇನಪ್ಪ ಅಂದ್ರೆ ಭಾರತದ ಕರಾವಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ನೆಕ್ಸ್ಟ್ ಕರ್ನಾಟಕದ ಕರಾವಳಿ ಬಗ್ಗೆ ನೋಡೋಣ. ಈಗಾಗಲೇ ಹೇಳಿ ನಾನು ಕರ್ನಾಟಕದ ಕರಾವಳಿ ತೀರದ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ 320 ಕಿಲೋಮೀಟ್ರ್. ಕರ್ನಾಟಕದ ಕರಾವಳಿ ತೀರದ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ 320 ಕಿಲೋಮೀಟ್ರ್. ಇನ್ನು ಕರ್ನಾಟಕದಲ್ಲಿ ಕರಾವಳಿಯನ್ನು ಹೊಂದಿರುವಂಥ ರಾಜ್ಯಗಳು ಎಷ್ಟಪ್ಪ ಅಂದ್ರೆ ಕರ್ನಾಟಕದ ಕರಾವಳಿ ತೀರ ಹೊಂದಿರುವಂಥ ಜಿಲ್ಲೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 3. ಕರ್ನಾಟಕದಲ್ಲಿ ಕರಾವಳಿಯನ್ನು ಹೊಂದಿರುವಂಥ ಜಿಲ್ಲೆಗಳ ಸಂಖ್ಯೆ 3. ಅವು ಯಾವಪ್ಪ ಅಂದ್ರೆ 1 ಉತ್ತರ ಕನ್ನಡ, 2 ಉಡುಪಿ, 3 ದಕ್ಷಿಣ ಕನ್ನಡ. ಉತ್ತರ ಕನ್ನಡದ ಕಾರವಾರದಿಂದ ಹಿಡಿದು ದಕ್ಷಿಣ ಕನ್ನಡದ ಮಂಗಳೂರು ತನಕ ಕರ್ನಾಟಕದ ಕರಾವಳಿ ತೀರ ವಿಸ್ತರಿಸಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ 3 ಜಿಲ್ಲೆಗಳು ಕರ್ನಾಟಕದಲ್ಲಿ ಕರಾವಳಿ ತೀರವನ್ನು ಹೊಂದಿರುವಂಥ ಜಿಲ್ಲೆಗಳು. ಆದ್ದರಿಂದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಕರಾವಳಿ ಜಿಲ್ಲೆಗಳಂತ ಕರೀತಾರೆ. ಉತ್ತರ ಕನ್ನಡದ ಕಾರವಾರದಿಂದ ಹಿಡಿದು ದಕ್ಷಿಣ ಕನ್ನಡದ ಮಂಗಳೂರು ತನಕ ಕರ್ನಾಟಕದ ಕರಾವಳಿ ತೀರ ಏನಾಗೈತಪ್ಪ ಅಂದ್ರೆ ವಿಸ್ತಾರಗೊಂಡಿದೆ. ಎಷ್ಟು ಕಿಲೋಮೀಟ್ರ್ ಉದ್ದ ಐತಪ್ಪ ಅಂದ್ರೆ 320 ಕಿಲೋಮೀಟ್ರ್ ಉದ್ದವನ್ನು ಹೊಂದಿದೆ. ಇನ್ನು ಕರ್ನಾಟಕದ ಕರಾವಳಿ ತೀರವನ್ನು ಏನಂತ ಕರೀತಾರಪ್ಪ ಅಂದ್ರೆ ಕೆನರಾ ಕರಾವಳಿ ಅಂತ ಕರೀತಾರೆ. ಏನಂತ ಕರೀತಾರೆ? ಕೆನರಾ ಕರಾವಳಿ ತೀರ ಅಂತೇಳಿ ಕರೀತಾರೆ. ಹಿಂಗೆ ಯಾರು ಕರೀತಾರಪ್ಪ ಅಂದ್ರೆ ಬ್ರಿಟಿಷರು ಕರೀತಾರೆ. ಹಿಂಗೆ ಕರ್ನಾಟಕದ ಕರಾವಳಿ ತೀರವನ್ನು ಕೆನರಾ ಅಂತೇಳಿ ಕರೀತಾರೆ. ಯಾರು ಕರೆದ್ರಪ್ಪ ಅಂದ್ರೆ ಬ್ರಿಟಿಷರು. ಇದಿಷ್ಟೇನಪ್ಪ ಅಂದ್ರೆ ಕರ್ನಾಟಕದ ಕರಾವಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ಕರ್ನಾಟಕದ ಕರಾವಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಇದೆ. ಒಟ್ಟು 320 ಕಿಲೋಮೀಟ್ರ್ ಉದ್ದ, 3 ಜಿಲ್ಲೆ. ಅವು ಯಾವಪ್ಪ ಅಂದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಇನ್ನು ಇಲ್ಲೇ ಬರ್ತಾನೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ 4 ಜಿಲ್ಲೆಗಳನ್ನು ಮಲೆನಾಡು ಜಿಲ್ಲೆ ಅಂತಾರೆ. ಯಾವ ಥರನಾಗಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಇವು 3 ಜಿಲ್ಲೆಗಳನ್ನು ಕರಾವಳಿ ಜಿಲ್ಲೆ ಅಂತ ಕರೀತಾರೆ. ಅದೇ ರೀತಿಯಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಇವು 4 ಜಿಲ್ಲೆಗಳನ್ನು ಮಲೆನಾಡು ಜಿಲ್ಲೆಗಳಂತ ಕರೀತಾರೆ. ಇನ್ನು ನೆಕ್ಸ್ಟ್ ವಿವಿಧ ರಾಜ್ಯಗಳಲ್ಲಿ ಕರಾವಳಿ ತೀರವನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಬೇರೆ ಬೇರೆ ರಾಜ್ಯದವರು ತಮ್ಮ ಹೆಸರುಗಳಿಂದ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ತಮ್ಮ ಕರಾವಳಿ ತೀರವನ್ನು. ಗುಜರಾತ್ ರಾಜ್ಯರು ಏನಂತಾರಪ್ಪ ಅಂದ್ರೆ ಕಚ್ ಅಂತಾರೆ. ಗುಜರಾತ್ ರಾಜ್ಯದವರು ಕಚ್ ಅಂತ ಕರೀತಾರೆ. ಕರ್ನಾಟಕದವರು ಕೆನರಾ ಅಂತ ಕರೀತಾರೆ. ಕೇರಳದವರು ಮಲಬಾರ್ ತೀರ ಅಂತ ಕರೀತಾರೆ. ನೆಕ್ಸ್ಟ್ ಮಹಾರಾಷ್ಟ್ರದವರು ಕೊಂಕಣ ಅಂತಾರೆ. ತಮಿಳುನಾಡದವರು ಕೋರಮಂಡಲ ಅಂತಾರೆ. ಒಡಿಸ್ಸಾದವರು ಏನಂತಾರಪ್ಪ ಅಂದ್ರೆ ಉತ್ಕಲ ಅಂತಾರೆ. ಗುಜರಾತ್ ಅವರು ಕಚ್ ಕರಾವಳಿ ತೀರ ಅಂತ ಕರೀತಾರೆ. ಕರ್ನಾಟಕದವರು ಕೆನರಾ ಅಂತಾರೆ. ಕೇರಳದವರು ಮಲಬಾರ್ ತೀರ ಅಂತಾರೆ. ಒಡಿಸ್ಸಾದವರು ಉತ್ಕಲ ಅಂತಾರೆ. ತಮಿಳುನಾಡದವರು ಕೋರಮಂಡಲ ಅಂತಾರೆ. ಮಹಾರಾಷ್ಟ್ರ ಮತ್ತು ಗೋವಾದವರು ಏನಂತಾರಪ್ಪ ಅಂದ್ರೆ ಕೊಂಕಣ ಕರಾವಳಿ ತೀರ ಅಂತ ಕರೀತಾರೆ. ಈ ಥರನಾಗಿ ಏನಪ್ಪ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ತಮ್ಮ ಕರಾವಳಿ ತೀರವನ್ನು ಕರೀತಾರೆ. ಇದಿಷ್ಟೇನಪ್ಪ ಅಂದ್ರೆ ಕರ್ನಾಟಕದ ಕರಾವಳಿ ಮತ್ತು ಭಾರತದ ಕರಾವಳಿ ತೀರದ ಸಂಬಂಧಪಟ್ಟಂಥ ಮಾಹಿತಿ ರೀ. ಮುಂದಿನ ವಿಡಿಯೋದಲ್ಲಿ ಇನ್ನು ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಒಟ್ಟಾರೆಯಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.